ನೀವೇ ಊಹಿಸ್ಕೊಳ್ಳಿ, ಲಾಂಗ್ ರೂಟಲ್ಲಿ ಹೋಗ್ತಿರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ನಿಮ್ಮ ಟೈರ್ಗಳು ಸೌದೋಗಿದೆ ಅಂತ ನಿಮಗೆ ಗೊತ್ತಾದ್ರೆ ಸವೆದ ಟೈರ್ಗಳು ಪಂಕ್ಚರ್ಗೆ ಒಳಗಾಗ್ಬೋದು. ಸವಾರಿ ಮಾಡುವಾಗ ಮೋಟಾರ್ ಸೈಕಲ್ ಕಂಟ್ರೋಲ್ ಅನ್ನು ಕೂಡ ಕಳ್ಕೋಬಹುದು. ನನಗೆ ಖಾತ್ರಿ ಇದೆ, ಇದು ಸಂಭವಿಸೋದನ್ನ ಯಾರೂ ಬಯಸಲ್ಲ. ಹಾಯ್, ನನ್ನ ಹೆಸರು ಕೆರಾನ್. ಮತ್ತೆ ಇಂದು ನಾನು ನಿಮಗೆ ಮೋಟಾರ್ ಸೈಕಲ್ ಟೈರ್ ಕಂಡೀಷನ್ ಹೇಗೆ ಪರಿಶೀಲಿಸುವುದು ಎಂಬುದರ ಬಗ್ಗೆ ಹೇಳಲಿದ್ದೇನೆ. ನೋಡಿ, ಸರಿಯಾದ ಟೈರ್ ಕಂಡೀಷನ್ ಮತ್ತು ಸರಿಯಾದ ಟೈರ್ ಟೈಪ್ ಮೋಟಾರ್ ಸೈಕಲ್ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುತ್ತದೆ. ಟೈರ್ ನಲ್ಲಿ ಕಟ್ಸ್ ಅಥವಾ ಕ್ರಾಕ್ಸ್ ಇದ್ದರೆ ಟೈರ್ ವೈಫಲ್ಯಕ್ಕೆ ಕಾರಣವಾಗಿ ಮೋಟಾರ್ ಸೈಕಲ್ ನಿಯಂತ್ರಣ ಕಳ್ಕೋಬಹುದು. ಪ್ರತಿ ಪ್ರವಾಸದ ಮೊದಲು ಟೈರ್ ಕಂಡೀಷನ್ ಹೇಗೆ ಪರಿಶೀಲಿಸಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ನಾವೀಗ ಶುರು ಮಾಡೋಣ. ಮೊದಲನೇದಾಗಿ, ಸವಾರಿ ಮಾಡುವ ಮೊದಲು ಟೈರ್ಗಳ ಸ್ಥಿತಿಯನ್ನು ಪರಿಶೀಲಿಸಬೇಕು. ಕಣ್ಣಿಗೆ ಕಾಣುವ ಯಾವುದೇ ರೀತಿಯಾದ ಅಂದರೆ ಕ್ರ್ಯಾಕ್ಸ್, ಕಟ್ಸ್, ಎಕ್ಸ್ಪೋಸ್ಡ್ ಟ್ರೆಡ್ಸ್ ಆರ್ ವೈರ್ಸ್, ಬಲ್ಜಸ್ ಅಥವಾ ಟ್ರೆಡ್ ಡೆಪ್ತ್ ಫ್ರಂಟ್ ಅಲ್ಲಿ 1.6 ಮಿಲಿಮೀಟರ್ ಗಿಂತ ಕಡಿಮೆ ಇದ್ದರೆ ಅಥವಾ ರೇರ್ ಅಲ್ಲಿ 2.0 ಮಿಲಿಮೀಟರ್ ಗಿಂತ ಕಡಿಮೆ ಇದ್ದರೆ ನೀವು ತಕ್ಷಣ ಟೈರ್ಗಳನ್ನು ಬದಲಾಯಿಸಬೇಕು. ಇದಲ್ಲದೆ ನೀವು ಸವಾರಿ ಮಾಡುವ ಮೊದಲು ಪ್ರತಿದಿನ ಟೈರ್ ಪ್ರೆಷರ್ ಪರಿಶೀಲಿಸಿ ಮತ್ತು ಕಂಪನಿ ರೆಕಮೆಂಡೇಶನ್ ಪ್ರಕಾರ ಪ್ರೆಷರ್ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಸವಾರಿ ಮಾಡುವ ಮೊದಲು ಟೈರ್ ಪ್ರೆಷರ್ ಪರೀಕ್ಷಿಸಬೇಕು, ಏಕೆಂದರೆ ರೈಡಿಂಗ್ ಟೈರ್ಗಳನ್ನು ಬಿಸಿ ಮಾಡುತ್ತದೆ ಮತ್ತು ಒತ್ತಡವನ್ನು ಸವಾರಿಯ ನಂತರ ಪರಿಶೀಲಿಸುವುದರಿಂದ ಹೈಯರ್ ಇನ್ಫ್ಲೇಷನ್ ಪ್ರೆಷರ್ ರೀಡಿಂಗ್ ತೋರುತ್ತದೆ. ಅಂಡರ್ ಇನ್ಫ್ಲೇಟೆಡ್ ಟೈರ್ಸ್ ನಿಂದ ನಯವಾದ ಕಾರ್ನರಿಂಗ್ ಕಷ್ಟವಾಗುತ್ತದೆ ಮತ್ತು ಟೈರ್ ಸವೆತಕ್ಕೆ ಕಾರಣವಾಗಬಹುದು. ಮತ್ತೊಂದೆಡೆ ಅತಿಯಾಗಿ ಗಾಳಿ ತುಂಬಿದ ಟೈರ್ಗಳು ರಸ್ತೆಯೊಂದಿಗೆ ಸಣ್ಣ ಪ್ರಮಾಣದ ಸಂಪರ್ಕದಲ್ಲಿರುತ್ತದೆ. ಇದು ಸ್ಕಿಡ್ಡಿಂಗ್ ಮತ್ತು ನಿಯಂತ್ರಣದ ನಷ್ಟಕ್ಕೆ ಕಾರಣವಾಗಬಹುದು. ಗಮನಿಸಿ, ಟೈರ್ ಪ್ರೆಷರ್ ನಲ್ಲಿ ಕುಸಿತವನ್ನು ನೀವು ಪತ್ತೆ ಮಾಡಿದಾಗ ಕಬ್ಬಿಣದ ಮೊಳೆ ಅಥವಾ ಇತರ ಪಂಕ್ಚರ್ಗಳನ್ನು ನೋಡಿಕೊಳ್ಳಿ, ಅಥವಾ ಹಾನಿಗೊಳಗಾದ ವೀಲ್ ರಿಮ್ ಅನ್ನು ಪರಿಶೀಲಿಸಿ. ಟ್ಯೂಬ್ಲೆಸ್ ಟೈರ್ಸ್ ಪಂಕ್ಚರ್ ಆದಾಗ ಕ್ರಮೇಣ ಒತ್ತಡವನ್ನು ಕಳೆದುಕೊಳ್ಳುತ್ತವೆ. ಇದಲ್ಲದೆ TWI ಮಾರ್ಕ್ ಟೈರ್ಗಳಲ್ಲಿ ವೇರ್ ಬಾರ್ಗಳನ್ನು ಮೋಲ್ಡ್ ಮಾಡಿರುವಂತಹ ಸ್ಥಳವನ್ನು ಸೂಚಿಸುತ್ತದೆ. ವೇರ್ ಬಾರ್ಸ್ ರಸ್ತೆಯನ್ನು ಸಂಪರ್ಕಿಸಿದಾಗ ಇದು ಟೈರ್ ಮಿತಿಯನ್ನು ತಲುಪಿದೆ ಮತ್ತು ಟೈರ್ ಅನ್ನು ಬದಲಾಯಿಸಬೇಕಾಗಿದೆ ಎಂದು ಸೂಚಿಸುತ್ತದೆ. ಯಾವಾಗಲೂ ನೆನಪಿಡಿ, ನೀವು ಟೈರ್ ಅನ್ನು ಬದಲಾಯಿಸುವಾಗ ದಯವಿಟ್ಟು ಸುಜುಕಿ ರೆಕಮೆಂಡ್ ಮಾಡಿರುವಂತಹ ಗಾತ್ರ ಮತ್ತು ಪ್ರಕಾರದ ಟೈರ್ ಅನ್ನು ಬಳಸಿ. ಇನ್ ಕೇಸ್ ವಿಭಿನ್ನ ಗಾತ್ರ ಮತ್ತು ಪ್ರಕಾರವನ್ನು ಬಳಸಿದರೆ ಮೋಟಾರ್ ಸೈಕಲ್ ನಿರ್ವಹಣೆಯ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ಇದು ಪ್ರಾಯಶಃ ಮೋಟಾರ್ ಸೈಕಲ್ ನಿಯಂತ್ರಣವನ್ನು ಕಳೆದುಕೊಳ್ಳಬಹುದು. ಈಗ ನಿಮಗೆ ಗೊತ್ತಾಗಿದೆ ಟೈರ್ ಸ್ಥಿತಿಯನ್ನು ಪರಿಶೀಲಿಸುವಾಗ ಯಾವ ವಿಷಯವನ್ನು ಅನುಸರಿಸಬೇಕು.